ದೇವರಾಣೆ ಅನ್ಕೊಂಡಿರಲಿಲ್ಲ ಯಾವತ್ತು ಈ ಥರ ಒಂದು ದಿನ ಬರುತ್ತೆ. ನಾನು ಟಾಕ್ಸಿಕ್‌ನ ಭಾಗ ಆಗ್ತೀನಿ ಅನ್ನೋದೊಂದು ಯಾವಾಗಲೂ ಊಹೆನೂ ಮಾಡಿರಲಿಲ್ಲ. ಹ್ಮ್. ಇವತ್ತು ನಿಂತು ನೋಡಿದಾಗ ಅದೇ ನಾನು ಹೇಳ್ದಂಗೆ ಯಶ್ ಸರ್‌ಗೆ, ಸುದೀಪ್ ಸರ್‌ಗೆಲ್ಲ ಬರೆಯೋದು ಬ್ಯಾಲೆನ್ಸ್ ಉಳಿದಿತ್ತು ಅನ್ನೋದು ಯಾವಾಗಲೂ ಹೇಳ್ತಾ ಇದ್ದೆ ನಾನು. ಅದೊಂದು ಟಿಕ್ ಮಾರ್ಕ್. ಸೊ ಯಶ್ ಸರ್ ನನಗೆ ಬ್ರೀಫಿಂಗ್ ಕೊಟ್ರು. ಅಂಡ್ ಓಕೆ. ಅವರು ಒನ್ ಆಫ್ ದಿ ರೈಟರ್ ಕೂಡ ಅದ್ರಲ್ಲಿ. ಹೌದು, ಹಾಗಾಗಿ ಹೌದು. ಅವರು ಪಾರ್ಟ್ ಆಫ್ ಅವ್ರಿಗೆ ದಿ ಅದರದ್ದೆಲ್ಲ ಕ್ಲಾರಿಟಿ ಇರೋದ್ರಿಂದ ಅವರೇ ಹ್ಮ್, ನನ್ನ ಹತ್ರ ಮಾತಾಡಿದ್ರು. ಸಿನಿಮಾದ ಏನು ಸಂದರ್ಭ ಏನಿದೆ, ಹಾಡಿನ ಸಂದರ್ಭ ಹ್ಮ್. ಅದನ್ನ ವಿವರಿಸಿದ್ರು ನನಗೆ. ಅಂದ್ರೆ ಅದಕ್ಕಿಂತ ಮುಖ್ಯವಾಗಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಇನಿಷಿಯಲ್ ಆಗಿ. ಓಕೆ. ಹಾ. ಸೊ ಆರಾಮಾಗಿ ಒಂದು 5 ನಿಮಿಷ ಮಾತಾಡಿ ಅದಾದ್ಮೇಲೆ ಸಂದರ್ಭ ವಿವರಿಸಿ ಈ ಥರ ಎಲ್ಲ ಈ ಥರ ಬರ್ಲಿ, ಈ ಥರ ಬರ್ಲಿ ಅಂತ ಹೇಳಿ ನನ್ನ ಹತ್ರ ಮಾತಾಡಿ ಓಕೆ. ಒಂದು ಕಾನ್ಫಿಡೆನ್ಸ್ ಕೊಟ್ಟು ನನಗೆ ಬರೆಯೋದಕ್ಕೆ ಇದು ಮಾಡಿದ್ರು. ಬಟ್ ಒಂದು ಆಸೆ ಅಂದ್ರೆ ನನಗೆ ಯಾವಾಗಲೂ ಆಸೆ ಅದು. ನಾನು ಯಾವಾಗ ಅವ್ರ ಜೊತೆ ವರ್ಕ್ ಮಾಡ್ತೀನಿ, ಹ್ಮ್. ಅದಾದ್ಮೇಲೆ ಒಂದು ಫೋಟೋ ತಗೊಳ್ಳೋಣ ಅನ್ನೋದೊಂದು ಒಂದು ಸಣ್ಣ ಓಕೆ. ಅದ್ ಮುಂಚೆಯಿಂದ ನೋಡ್ಕೊಂಬರೋಂಥ ಒಂದು ಪಾಲಿಸಿ ನನಗೆ ನಾನೇ ಇದು ಓಕೆ. ಮಾಡ್ಕೊಂಬಂದಿದ್ದು. ಓಕೆ. ಸೊ ಹಾಗಾಗಿ ನಾನು ಸುಮ್ಮನೆ ನೋಡೋಣ ಎಸ್ ಸರ್‌ಗೆ ಯಾವಾಗೋ ಒಂದಿನ ಬರೆಯೋಕೆ ಅವಕಾಶ ಸಿಕ್ಕತ್ತೆ. ಅದಾದ್ಮೇಲೆ ಅವ್ರ ಜೊತೆ ಫೋಟೋ ತಗೊಳ್ಳೋಣ ಅನ್ನೋದೊಂದು ಹ್ಮ್. ಆಸೆ ಇತ್ತು. ಸೊ ಬಹುಶಃ ಅದು ಇಷ್ಟು ವರ್ಷ ತಗೋತು ಅದು. ಟೈಮೇ ತುಂಬಾ ಕಡಿಮೆ ಇತ್ತು. ಆವಾಗ ಮುಂಚೆ ಈ ಸಾಂಗ್ ಬಂದಿದ್ದು ಫೆಬ್ರವರಿಲಿ. ಹ್ಮ್. ಸೊ ಸಿನಿಮಾ ರಿಲೀಸ್ ಇದ್ದಿದ್ದು ಮಾರ್ಚಲ್ಲಿ. ಕರೆಕ್ಟ್. ಫಸ್ಟ್ ಅಂದ್ರೆ ಡೇಟ್ ಅನೌನ್ಸ್ ಮಾಡಿದ್ದು. ಆಲ್ಮೋಸ್ಟ್ ನಿಮ್ಗೆ 1.5 ಮಂತ್ ಅಷ್ಟೇ ಬ್ಯಾಲೆನ್ಸ್ ಇರೋದು. ಹ್ಮ್. ಹಾಗಾಗಿ ಕಾರ್ತಿಕ್ ಸರ್ ನನ್ಗೆ ಮುಂಚೆನೇ ಹೇಳಿದ್ರು, "ನಂಗೆ ತುಂಬಾ ಬೇಗ ಬೇಕು. ನಾವು ತುಂಬಾ ಸ್ಟ್ರಿಕ್ಟ್ ಟೈಮ್ ಲೈನ್ ಫಾಲೋ ಮಾಡ್ತೀವಿ" ಅಂತ. ಹ್ಮ್. ಎಸ್ ಸರ್ ಓಕೆ ಅಂತ ಹೇಳಿ ಪ್ರಯಾರಿಟಿಯಲ್ಲಿ ವರ್ಕ್ ಮಾಡಿ ನಾನು ನೆಕ್ಸ್ಟ್ ಡೇ ಇದನ್ನೇ ಶುರು ಮಾಡಿದೆ. ಓಕೆ. ನೆಕ್ಸ್ಟ್ ಡೇ ನಾನು ಸಂಜೆ ಅಷ್ಟೊತ್ತಿಗೆ ಒಂದು ವರ್ಷನ್ ಕಳಿಸಿದ್ದೆ. ಅಂದ್ರೆ ಏನೋ ಮಾಡಬೇಕು ಅನ್ನೋದೊಂದು, ಏನೂ ಇಲ್ಲದೇ ಇರೋರು ಕೂಡ ಝೀರೋ ಇಂದ ಬಂದು ಈ ತರ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಅತಿ ದೊಡ್ಡ ಸ್ಫೂರ್ತಿಯಾಗಿ ನಿಲ್ತಾರೆ ಅನ್ಸುತ್ತೆ ಎಸ್ ಸರ್.